ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂದರ್ಭಗಳಲ್ಲಿ ನಮ್ಮ ಒಂದು ಗ್ರೀನ್ ಸಿಟಿ ಬೆಂಗಳೂರು ನಗರ ಇವತ್ತು ಬೃಹತ್ಕಾರವಾಗಿ ಬೆಳೆದು ನಿಂತಿದೆ. ಈ ಬೆಂಗಳೂರಲ್ಲಿ ಇವತ್ತು ಇಡೀ ರಾಜ್ಯದ 224 ತಾಲೂಕುಗಳು, 31 ಜಿಲ್ಲೆಗಳು ಮತ್ತು ರಾಜ್ಯದ ದೇಶದ 28 ರಾಜ್ಯದ ಕೆಲವು ಭಾಷಿಕರು ಬಂದು ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಆಳ್ವಿಕೆನೂ ಮಾಡ್ತಿದ್ದಾರೆ, ಇಲ್ಲಿ ನೆಲೆನೂ ಕಂಡುಕೊಂಡಿದ್ದಾರೆ. ಇಲ್ಲಿ ವ್ಯಾಪಾರ ವಹಿವಾಟುಗಳು, ತಮ್ಮ ಜೀವನ ಎಲ್ಲವನ್ನೂ ಸಹ ಬೆಂಗಳೂರಿನಲ್ಲಿ ಕಟ್ಕೊಂಡಿದ್ದಾರೆ. ನಾನು ಯಾಕೆ ಬೆಂಗಳೂರನ್ನೇ ಮೆನ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಇನ್ನು ಒಂದು ವ್ಯವಸ್ಥೆ ಏನಾಗಿದೆ ಅಂದರೆ, ಇಡೀ ಒಂದು ಕರ್ನಾಟಕ ಇವತ್ತು ಅಖಂಡ ಕರ್ನಾಟಕ ಅಂತ ಹೇಳ್ಕೊಂಡು ರಾಜಕಾರಣಿಗಳು ಹಸಿ ಸುಳ್ಳು ಭಾಷಣಗಳನ್ನ ಮಾಡ್ತಾರೆ. ಆದರೆ ಬೆಳೀತಿರುವಂಥದ್ದು ಬೆಂಗಳೂರು ಮಾತ್ರ. ಆದರೆ ರಾಜ್ಯದ ಕೆಲವು ಕೊಪ್ಪಳ ಭಾಗ ಜಿಲ್ಲೆಗಳು, ಕೊಪ್ಪಳ, ರಾಯಚೂರು, ಗುಲ್ಬರ್ಗ, ಗೌರಿಬಿದನೂರು ಮತ್ತು ಕೋಲಾರ, ಮೈಸೂರಿನ ಕೆಲವು ಭಾಗಗಳು, ಹೀಗೆ ಮಡಿಕೇರಿಯ ಭಾಗಗಳು, ಉತ್ತರ ಕರ್ನಾಟಕದ ಭಾಗಗಳು ಕೆಲವು ಯಾವೂ ಸಹ ಇಲ್ಲಿ ಬೆಳೆದಿಲ್ಲ. ಇಲ್ಲಿ ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ, ಇಡೀ ಒಂದು ಅವರ ಒಂದು ಶಾಲಾ ಕಾಲೇಜುಗಳು, ಅವರ ಒಂದು ಚಟುವಟಿಕೆಗಳು, ಅವರ ಒಂದು ವ್ಯಾಪಾರ ವಹಿವಾಟುಗಳು ಬೆಂಗಳೂರಿನಲ್ಲೇ, ಅವರ ಮನೆ ಮಠ, ಅವರ ಆಸ್ತಿ ಪಾಸ್ತಿ, ರೆಸಾರ್ಟು, ಹೋಟೆಲ್ಗಳು, ಇನ್ನೊಂದು ಎಲ್ಲವನ್ನೂ ಸಹ ಬೆಂಗಳೂರಿನಲ್ಲೇ ಮಾಡ್ಕೊಂಡಿದ್ದಾರೆ. ಆದರೆ ಬೆಂಗಳೂರನ್ನ ಕೇಂದ್ರ ಬಿಂದುವಾಗಿ ಮಾಡಿಕೊಂಡು ಇವತ್ತು ಎಲ್ಲವೂ ಸಹ ಬೆಂಗಳೂರಲ್ಲೇ ಆಗಿದೆ. ನಾನು 2005 ಸಂದರ್ಭದಲ್ಲಿ ಬೆಂಗಳೂರಿಗೆ ವೃತ್ತಿ ಜೀವನಕ್ಕೆ ಡಯಾಲಿಸಿಸ್ ಕೆಲಸ ಮಾಡಬೇಕು ಅಂತೇಳಿ ವೃತ್ತಿಗೆ ಸೇರಿಕೊಂಡಂಥ ಸಂದರ್ಭದಲ್ಲಿ ಅವತ್ತಿನ ಗ್ರೀನ್ ಸಿಟಿ ಯಾವ ರೀತಿ ಇತ್ತು, ವಿಜಯನಗರ ಆಗಲಿ, ಕೆಲವು ಚಾಮರಾಜಪೇಟೆ ಆಗಲಿ, ಕೆಲವು ಭಾಗಗಳಲ್ಲಿ ಸುಂಕದಕಟ್ಟೆ, ಕೆಲವು ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಹಚ್ಚ ಹಸಿರಾಗಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ಮೆಟ್ರೋ ಮಾಡಬೇಕು, ಇನ್ನೊಂದು ಮಾಡಬೇಕು, ರೋಡ್ ಅಗಲ ಮಾಡಬೇಕು, ಚರಂಡಿಗಳು ಅಗಲ ಮಾಡಬೇಕು, ರಾಜಕಾಲುವೆಗಳು ಒತ್ತುವರಾಗಿದೆ, ಇನ್ನೊಂದಾಗಿದೆ ಅಂತೇಳಿ ಇವತ್ತು ಏನು ಮಾಡಿದ್ದಾರೆ ಅಂದರೆ, ಮರ ಗಿಡಗಳನ್ನ ಕಡಿದು ಇವತ್ತು ಬೆಂಗಳೂರಿನ ನಾಶವನ್ನು ಮಾಡಿದ್ದಾರೆ. ಇವತ್ತು ಕಾಂಕ್ರೀಟ್ ನಗರವಾಗಿದೆ. ನಾನು ಯಾಕೆ ವಿಶೇಷವಾಗಿ ಬೆಂಗಳೂರಿನನ್ನೇ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಬೆಂಗಳೂರು ಯಾವ ರೀತಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ, ಜನಸಾಮಾನ್ಯರು ಎಲ್ಲೋ ಒಂದು ಕಡೆ ಆ ಒಂದು ಅವರ ಒಂದು ಭಾರವನ್ನು ಹೊರಕಾಗದೇ ಇರುವಂಥ ಸಂದರ್ಭ ಇವತ್ತು ಬೆಂಗಳೂರಿನಲ್ಲಿ ಆಗ್ತಿದೆ. ಕೆಲವು ಎಷ್ಟೋ ಭಾಗಗಳಲ್ಲಿ ಇನ್ನೂ ಬೆಳ್ಕೊಂಡು ಲೇಔಟ್ಗಳು ಆಗ್ತಿದೆ, ಇನ್ನೊಂದು ಆಗ್ತಿದೆ ಭಾಗಗಳಲ್ಲಿ. ಆದರೂ ಸಹ ಉತ್ತರ ಕರ್ನಾಟಕದ ಭಾಗದವರು ಯಾರೂ ಸಹ ಚಕಾರ ಎತ್ತಲ್ಲ. ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗಲಿ, ನಮ್ಮ ನಗರ ಬೆಳೀಲಿ, ಉತ್ತರ ಭಾರತ ಆಗಲಿ, ಉತ್ತರ ಕರ್ನಾಟಕ ಆಗಲಿ, ಯಾರೋ ಒಬ್ಬರು ಸಹ ಚಕಾರ ಎತ್ತಲ್ಲ. ಮತ್ತು ಅಲ್ಲಿನ ಭಾಗಗಳಲ್ಲಿ ಬೆಳೀಲಿ ಅಂತ ಅಲ್ಲಿನ ರಾಜಕಾರಣಿಗಳು ಸಹ ಯಾವುದೇ ಆಶ್ವಾಸನೆಯನ್ನು ಕೊಡ್ತಾರೆ ರಾಜಕೀಯದ ಸಂದರ್ಭದಲ್ಲಿ ಜನಗಳಿಗೆ, ಹೊರತು ಅವರು ಅಭಿವೃದ್ಧಿ ಆಗಬೇಕು ಅಂತೇಳಿ ಸರ್ಕಾರದಲ್ಲಿ ಮುಖಾಂತರ ಕೆಲಸ ಮಾಡುವಂಥದ್ದು ಒಬ್ಬರು ಇಲ್ಲ. ಇಲ್ಲಿ ಭ್ರಷ್ಟಾಚಾರ ಬೇಕಾದಷ್ಟು ಮಾಡಿ ನಿಂತಿದ್ದಾರೆ. ಭ್ರಷ್ಟಾಚಾರಿಗಳು ಇರುವಂಥದ್ದು ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಅಲ್ಲಿ ಭಾಗಗಳಲ್ಲಿ ಯಾಕೆ ಹಿಂದುಳಿದಿದೆ, ಅಲ್ಲಿನ ರಾಜಕಾರಣಿಗಳ ಭ್ರಷ್ಟಾಚಾರ. ಇವತ್ತು ಬೆಂಗಳೂರು ಯಾಕೆ ನಿಂತಿದೆ ಅಂದರೆ, ಬೆಂಗಳೂರಿನಲ್ಲಿರುವಂಥ ನಾಯಕರುಗಳು ಆ ಒಂದು ಕೇಂದ್ರ ಬಿಂದುವಾಗಿ ಬೆಳೆಸ್ಕೊಂಡು ನಿಂತಿದ್ದಾರೆ. ಅವರ ಒಂದು ಸ್ವಕ್ಷೇತ್ರಗಳನ್ನ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ಆದರೆ ಉತ್ತರ ಕರ್ನಾಟಕ ಯಾಕೆ ಹಿಂದುಳಿದಿದೆ ಅಂದರೆ, ಅಲ್ಲಿ ನಾಯಕರುಗಳಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ತಮ್ಮ ಸ್ವಂತ ಅಭಿವೃದ್ಧಿಗಳು ಬೇಕು. ಇಲ್ಲಿ ಸ್ವಂತ ಅಭಿವೃದ್ಧಿಗಳು ಬೇಕು. ಇಲ್ಲಿ ಇದು ಒಂದು ವ್ಯವಸ್ಥೆಯ ಒಂದು ಭಾಗವಾಗಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟೆಷ್ಟೋ ಕೆಲವು ಭಾಗಗಳಲ್ಲಿ ಅಭಿವೃದ್ಧಿಗಳಾಗಿಲ್ಲ, ಸರ್ಕಾರ ಕೈಕೊಟ್ಟು ಕೂತಿದೆ. ಆದರೆ ಕೆಲವು ಭಾಗಗಳಲ್ಲಿ ಮಾತ್ರ ಅಭಿವೃದ್ಧಿ ಆಗಬೇಕು, ಟೌನ್ಶಿಪ್ ಆಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ರೈತರ ಮೇಲೆ ಇವತ್ತು ಸಮಾಧಿಗಳನ್ನ ಕಟ್ತಿದ್ದಾರೆ. ಅದು ಸಹ ಇವತ್ತು ಸರ್ಕಾರದ ಭಾಗವಾಗಿದೆ. ಸರ್ಕಾರಗಳು ಕೊಡುವಂಥ ಒಂದು ಆಶ್ವಾಸನೆಗಳು, ಸರ್ಕಾರ ಕೊಡುವಂಥ ಗ್ಯಾರಂಟಿಗಳು ಇನ್ನೊಂದು ನೆಮ್ಕೊಂಡು ಜನಸಾಮಾನ್ಯರು ಇವತ್ತು ರೋಡ್ಗಳಿಲ್ಲ, ರಸ್ತೆಗಳಿಲ್ಲ, ಆಸ್ಪತ್ರೆಗಳಿಲ್ಲ, ಶುಚಿತ್ವವಾದಂಥ ಒಂದು ಶೌಚಾಲಯಗಳಿಲ್ಲ, ಸರ್ಕಾರಿ ಕಚೇರಿ ಭ್ರಷ್ಟಾಚಾರ, ಎಷ್ಟು ಇವತ್ತಿನ ಒಂದು ವ್ಯವಸ್ಥೆ ಎಷ್ಟು ಒಂದು ಯಾವ ದಾರಿಗೆ ಹೋಗಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಅಯೋಮಯವಾಗಿದೆ. ಬೆಂಗಳೂರಿನ ಯಾಕೆ ಕೇಂದ್ರವಾಗಿ ಮಾಡ್ಕೊಂಡಿದ್ದಾರೆ ಅಂದರೆ, ಅಲ್ಲಿನ ಒಂದು ವಹಿವಾಟುಗಳು ಇವತ್ತಿನ ರಾಜಕಾರಣಿಗಳು ಕೇಂದ್ರ ಬಿಂದು ಆಗಿರೋದ್ರಿಂದ ಅಲ್ಲೇ ಕೇಂದ್ರ ಬಿಂದು ಮಾಡ್ಕೊಂಡಿದ್ದಾರೆ. ಇವತ್ತು ರಾಜ್ಯದ ನಾನಾ ಭಾಗಗಳು ಇಂಪ್ರೂವ್ ಆಗೋದು ಬೇಕಾಗಿಲ್ಲ, ಬೆಂಗಳೂರು ಒಂದೇ ಇಂಪ್ರೂವ್ ಆಗಬೇಕು ಅನ್ನೋದು ಈ ಒಂದು ನನ್ನ ವಿಡಿಯೋದ ಉದ್ದೇಶ. ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಇಡೀ ರಾಜ್ಯದ 224 ತಾಲೂಕುಗಳು, 31 ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕು ಅಂತೇಳಿ ಸರ್ಕಾರನ ಆಗ್ರಹ ಪಡಿಸ್ತಾ, ಬೆಂಗಳೂರು ಏನು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿರುವಂಥದ್ದು, ಇಡೀ ವಿಶ್ವದಲ್ಲಿರುವಂಥದ್ದು, ನಮ್ಮ ಕರ್ನಾಟಕದ ಒಂದು ಪ್ರತಿಯೊಂದು ಮೂಲೆ ಭಾಗದಲ್ಲೂ ಪ್ರತಿಯೊಂದು ಜಿಲ್ಲೆಗಳು, 31 ಜಿಲ್ಲೆಗಳು ಮುಖ್ಯ ಸರ್ಕಾರವನ್ನು ಎಚ್ಚರಿಸುತ್ತಾ, ಸರ್ಕಾರಗಳು ಈ ಕೂಡಲೇ
ಆಗ್ರಹ ಪಡಿಸ್ತಾ ಇದ್ದೀನಿ. ರಾಜ್ಯದಲ್ಲಿ ಏನು ಆಗ್ತಿದೆ ಇವತ್ತು ಸರ್ಕಾರಗಳು ಆಗುವಂಥ ಒಂದು ವ್ಯವಸ್ಥೆ ಏನಿದೆ ಆ ಒಂದು ವ್ಯವಸ್ಥೆ ಸರಿ ಹೋಗಬೇಕು ಅಂತ ಹೇಳಿದ್ರೆ ಸರ್ಕಾರಗಳೆಲ್ಲ ಒಂದು ವ್ಯವಸ್ಥೆ ಸರಿ ಹೋಗಿ ಸರ್ಕಾರದಲ್ಲಿ ಇವತ್ತು ಪಾರದರ್ಶಕತೆ ಬರಬೇಕು, ಸರ್ಕಾರದ ಆಡಳಿತದಲ್ಲಿ ಒಂದು ಕ್ರಮ ಬರಬೇಕು, ರಾಜಕಾರಣಿಗಳಿಗೆ ಬುದ್ಧಿ ಬರಬೇಕು ಅನ್ನೋದು ಜನಸಾಮಾನ್ಯರು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ನಡೆ ಇರಲಿ. ಜೈ ಕರ್ನಾಟಕ ಮಾತು, ಒಂದೇ ಮಾತರಂ.